ಏನಿಷ್ಟು ಖುಷಿಯಾಗಿದ್ದಿ? ಹೆಂಗೋ ನನ್ನ ಮಗಳು ಖುಷಿಯಾಗವಳಲ್ಲ, ಅದಕ್ಕೆ ಆರಾಮಾಗಿ ಇವನೀಗ ಹುಷಾರಾಗಿ ಚೆನ್ನಾಗಿ ಓದ್ಲಲ್ಲ. ನನಗೆ ಖುಷಿ ಖುಷಿಯಿಂದ ಬಂದರೆ ಸಾಕು. ಏನೋ ಯಪ್ಪ ಒಂಥರ ಆಗ್ಬಿಟ್ಟಿತು. ಎಲ್ಲಿದ್ದಾರಂತೆ ಫೋನ್ ಮಾಡ್ದಾ? ಫೋನ್ ಮಾಡ್ತಾನೆ ರಿಸೀವ್ ಮಾಡ್ತಾಯಿಲ್ಲಪ್ಪ. ವಾ, ಇವಾಗ ಚೆನ್ನಾಗಿ ಸುತ್ತಾಡ್ತಿದ್ದಾರೆ ಅನ್ಕೊಂಡ್ಬಿಡು. ಇನ್ನೂ ಒಂದು ವಾರ 15 ದಿನನೇ ಸುತ್ತಾಡ್ಕೊ ಬರಲಿ ಬಿಡು. ಒಂದಿತ್ತಾಗ ಕೂತಿದ್ರೆ ಅವಳಿಗೂ ಮಂಕ್ ಬಂದಂಗೆ ಆಯ್ತದೆ. ಹೊರಗಡೆ ಸುತ್ತಾಡ್ತಿದ್ರೆ ಅವಳಿಗೂ ಸರಿ ಆಯ್ತದೆ ಅಂತ ಕರ್ಕೊಂಡು ಹೋಗೋರೆ. ಬರೀ ಹೆಂಗೋ ಚೆನ್ನಾಗ್ಬಿಟ್ರೆ ಸಾಕು. ಅಡುಗೆ ಗಿಡ್ಗೆ ಮಾಡಕ್ಕಿಲ್ವಾ? ಆಯ್ತು. ಅಯ್ಯ ನಿನಗೆ ಬರೀ ತಿನ್ನೋದೇ ಜ್ಞಾನ, ಮಾಡಿದಲ್ಲ ಏನಕ್ಕಂತ ತಿನ್ನೋಗು. ಎಲ್ಲ ಕೆಲ್ಸದೊಳಗೆ ಬರೋಕಿಲ್ಲ ಅನ್ನಿಲ್ವಾ? ಓ ರಜಾ ಕಳೆ ತಾನೇ, ನಾನು ನೋಡು ಮರ್ಕ ಕೂತೀನಿ. ಮತ್ತು ಊಟಕ್ಕೆ ಏನು ಮಾಡೋದು? ಮಾಡೋಗೇನಾರೆ? ಅಯ್ಯೋ ನಾನು ಯಾಕೆ ಮಾಡನೆ, ಅವಳು ರಜಾ ಹಾಕೋಳೆ ಅಂತ ನಾನು ಮಾಡೋಣ? ಆರ್ಡ್ರ್ ಮಾಡ್ತೀನಿ ಬಿಡು, ಮನೆಗೆ ತಂದು ಕೊಡ್ತಾರೆ. ಲೇ ಥೂ, ಹೊರಗಡೆ ಊಟ ಎಲ್ಲ ನಾನು ತಿನ್ನಕ್ಕಿಲ್ಲ, ಮನೇಲಿ ಮಾಡು. ಬೇಕಾದ್ರೆ ನೀನೇ ಮಾಡ್ಕೊ, ನನಗೆ ಮಾಡೋಕ್ಕಾಗಲ್ಲಪ್ಪ, ನಾನು ಆರ್ಡ್ರ್ ಮಾಡ್ಕೋತೀನಿ. ಗಾಯಿ, ಒಂದಿನಾರೇ ಪ್ರೀತಿಯಿಂದ ಅಡುಗೆ ಮಾಡ್ಕೊಟ್ಟಿದ್ಯಾ ನನಗೆ? ಓ ಆಮೇಲೆ ಮಕ್ ಪ್ರೀತಿ ಬೇರೆ ಕೇಳು, ಮೈ ಮುಚ್ಕೊಂಡು ಅಡುಗೆ ಮಾಡ್ಕೊ ತಿನ್ನು, ಇಲ್ಲ ನಾನು ಆರ್ಡ್ರ್ ಮಾಡ್ಕೊಡ್ತೀನಿ ತಿನ್ನು ಅಷ್ಟೇ. ಕರ್ಮ. ಏನು? ಏನೂ ಇಲ್ಲ, ಹಸಿ ತಗರಿ ಕಾಳು ಸಿಗ್ತವೆ ಈಗ. ಉಪ್ಪೆಸರು ಮಾಡಿಬಿಟ್ಟು ತೆಳ್ಳಗೆ ಮುದ್ದೆ ಮಾಡ್ಕೊಂಡು ಉಂಟಿದ್ರೆ ಆಹಾ ಸ್ವರ್ಗ. ಮಾಡಿಕೊಡು. ಏಯ್ ನನಗವೆಲ್ಲ ಆಗಲ್ಲ. ನೀನು ಹಳ್ಳಿಯಿಂದ ಬಂದ್ರು ಆ ಬುದ್ಧಿ ಬಿಟ್ಟಿಲ್ವಲ್ಲ. ಇಷ್ಟು ದೊಡ್ಡ ಆಸ್ತಿ, ಕೋಟ್ಯಾಂತರ ರೂಪಾಯಿ ದುಡ್ಡೆಲ್ಲ ಇದ್ರು ನೀನು ಇನ್ನೂ ಆ ಚೀಪ್ ಉಪ್ಸಾರು ಮುದ್ದೆ ಬಿಟ್ಟಿಲ್ಲ. ಹಂಗೆಲ್ಲ ಮಾತಾಡ್ಬೇಡ. ಎಷ್ಟು ಒಳ್ಳೆ ಫುಡ್ಡು ಗೊತ್ತಾ? ಇನ್ನೇನ ಪಿಜ್ಜಾ ಬರ್ಗರು ಅದು ಇದು ತಕ ತಿಂದಿಯಾ? ನಿನ್ಗೆ ಹೇಳ್ತೀನಲ್ಲ, ನಾಳೆ ಕೆಲಸದಳು ಬತ್ತಳು ಬಿಡು, ಅವಳ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ಉಣ್ತೀನಿ. ಆಯ್ತಾಯ್ತು, ಏನೋ ಮಾಡ್ಕೊ, ನನಗೇನು ಹೇಳ್ಬೇಡ. ಅಯ್ಯೋ ಇದೇನು ಇಷ್ಟು ಜಲ್ದಿ ಬಂದ್ರಿ? ಏನಾಯ್ತು? ಯಾಕೆ ಬಂದ್ಬಿಟ್ರಿ? ಏನಾಯ್ತು ಬೇಬಿ? ಯಾಕೆ ಇಷ್ಟು ಜಲ್ದಿ ವಾಪಸ್ ಬಂದ್ಬಿಟ್ರಿ? ಏನಾಯ್ತಾ? ಏನಾಯ್ತು ಅಂತ ನಿಮ್ಮ ಮಗಳನ್ನ ಕೇಳಿ. ಛೇ, ಯಾಕಮ್ಮ ಸ್ವಾತಿ, ಏನಾಯ್ತು? ಒಂದು ವಾರ 15 ದಿನ ಟ್ರಿಪ್ಗೆ ಹೋಗ್ತೀನಿ ಅಂದ್ಬಿಟ್ಟು ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಟ್ರಲ್ಲ, ಏನಾಯ್ತು? ಏನಾಯ್ತು ಬೇಬಿ? ಮಾಮ್ ಪ್ಲೀಸ್ ನಾನೇನು ಕೇಳಬೇಡ. ಕೇಳಬೇಡ ಅಂದರೆ ಏನರ್ಥ? ಏನಾಯ್ತು ಹೇಳು. ನಿನ್ನ ಗಂಡ ಅಷ್ಟು ಕೋಪ ಮಾಡ್ಕೊಂಡಾನೆ? ಏನಾಯ್ತು? ಏನು ಮಾಡಿದೆ? ನಾನೇನು ಮಾಡಲಿ ಮಾಮ್? ನಾನೇನು ಕೇಳಬೇಡ. ಸ್ವಾತಿ, ಅಯ್ಯೋ ದೇವ್ರೆ, ಏನಾಯ್ತು ಇವ್ರಿಗೆ? ಚೆನ್ನಾಗಿ ಹೋದ್ರಲ್ಲ, ಏನಾಯ್ತು ಇವ್ರಿಬ್ರಿಗೂ? ಅವನು ಅಷ್ಟು ಕೋಪ ಮಾಡ್ಕೊಂಡಾನೆ, ಇವಳು ಏನು ಕೇಳಬೇಡ ಅಂತಾಳೆ. ಏನಾಯ್ತು? ಏನಾಯ್ತು ಅಂತ ಇಲ್ಲೇ ಕೂತ್ಕೊ ಯೋಚನೆ ಮಾಡಿದ್ರೆ ನಡಿ ಕೇಳೋಣ ಅದೇನು. ಸರಿ ಸರಿ ಬಾ. ರೀ ರೀ, ಏನೋ ಸುಮ್ಮನೆ ಮಾತಾಡ್ಬೇಡ, ಇವಾಗ ಮಾತಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಹೋಗು. ಸರಿ ಆಯಿತು, ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ? ಟೈಮ್ ತಗೊಳ್ಳಿ, ಚೆನ್ನಾಗಿ ಯೋಚನೆ ಮಾಡಿ, ಆದರೆ ನೋ ಅಂತ ಮಾತ್ರ ಹೇಳ್ಬೇಡಿ. ನೀವು ಒಪ್ಕೊಳ್ಳೇಬೇಕು, ನನ್ನ ಖುಷಿಗೋಸ್ಕರ, ನನಗೋಸ್ಕರ. ನೀವು ಖಂಡಿತ ಒಪ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ರೀ, ಇಲ್ಲ ಅನ್ಬೇಡಿ. ಇನ್ನೊಂದು ಮದುವೆ ಆಗಿ. ಸ್ವಾತಿ ಸುಮ್ಮನೆ ಹೋಗು, ಮಾತಾಡ್ಬೇಡ. ಇಲ್ಲ ರೀ, ಇದು ನಾನು ಇಲ್ಲಿಗೆ ಬಿಡಲ್ಲ. ನೀವು ಇನ್ನೊಂದು ಮದುವೆ ಆಗಲೇಬೇಕು. ಏನೋ ಬಾಯಿ ಮುಚ್ಕೊಂಡಿದ್ರೆ ಸರಿ. ಸುಮ್ಮನೆ ಇದೀನಿ ಅಂತ ಎಷ್ಟು ಮಾತಾಡ್ತೀಯಾ? ಏಯ್ ಯಾಕಪ್ಪ, ಯಾಕೆ ನನ್ನ ಮಗಳ ಮೇಲೆ ಕೂಗಾಡ್ತಿದ್ಯಾ? ಏನಕ್ಕೆ? ನನ್ನ ಮುಂದೆನೆ ನನ್ನ ಮನೇಲೆ ನನ್ನ ಮಗಳ ಮೇಲೆ ರೇಗಾಡ್ತಿದ್ಯಾ? ಗೊತ್ತು ತಾನೇ ಅವಳ ಪರಿಸ್ಥಿತಿ ಹೆಂಗೆ ಅಂತ. ಮಾಮ್ ಸುಮ್ಮನೆ ಇರು ಮಾಮ್. ಏನು ಸುಮ್ಮನೆ ಇರೋದು? ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ? ಅವಳೇನು ಮಾಡಿದ್ಲು? ಟ್ರಿಪ್ಗೆ ಅಂತ ಕರ್ಕೊಂಡೋಗಿ ಒಂದೇ ದಿನಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ಯಾ? ಈಗ ನನ್ನ ಮಗಳ ಮೇಲೆ ಕೂಗಾಡ್ತಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಅತ್ತೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಮಗಳ ಮೇಲೆ ಯಾಕೆ ರೇಗಾಡ್ತಿದ್ದೀನಿ ಅಂತನಾ? ಅವಳನ್ನೇ ಕೇಳಿ. ಅವಳನ್ನೇನು ಕೇಳೋದು? ಅವಳು ಏನೇ ಅನ್ಲಿ, ಏನೇ ಮಾತಾಡಲಿ, ಅವಳ ಮೇಲೆ ಯಾಕೆ ರೇಗಬೇಕು? ನಾವೇ ಒಂದಿನ ರೇಗಲ್ಲ, ಅದ್ರಲ್ಲಿ ನೀನು ಯಾಕೆ ರೇಗ್ತಿದ್ಯಾ? ಪರಿಸ್ಥಿತಿ ಹೆಂಗೆ ಅಂತ ಗೊತ್ತು ತಾನೆ. ಇಂಥ ಪರಿಸ್ಥಿತಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಮಗು ಥರ ನೋಡ್ಕೋಬೇಕು. ಅಂಥದ್ರಲ್ಲಿ ಅವಳ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನು ಮಾಡಿದ್ಲಾ? ನಾನೇ ಹೇಳ್ತೀನಿ. ಆಮೇಲೆ ನಾನು ಕೋಪ ಮಾಡ್ಕೊಂಡಿದ್ದು ಸರಿನೋ ತಪ್ಪೋ ನೀವೇ ಹೇಳಿ. ಅದೇನು ಅಂತ ಮೊದಲೇ ಹೇಳು. ನಾನು ಇನ್ನೊಂದು ಮದುವೆ ಆಗಬೇಕಂತೆ. ನಿಮ್ಮ ಮಗಳೇ ಒಂದು ಒಳ್ಳೆ ಹುಡುಗಿ ನೋಡಿ ಅವಳೇ ಮುಂದೆ ನಿಂತು ನಮ್ಮ ಮದುವೆ ಮಾಡ್ತಾಳಂತೆ. ವಾಟ್? ಹಾಂ ಕೇಳಿ. ಸ್ವಾತಿ, ಏನಮ್ಮ ಹೇಳ್ತಿರೋದೇನು? ಅಲ್ಲಮ್ಮ ಸ್ವಾತಿ, ಏನಿದು ವಿಷಯ? ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾಡಕ್ಕೆ ಹೊರಟಿದ್ದೀರಾ? ಡ್ಯಾಡಿ, ಮಾಮ್, ಪ್ಲೀಸ್, ನಾನೇನೋ ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅನ್ನೋ ಥರ ಎಲ್ಲರೂ ಮಾತಾಡಬೇಡಿ. ನಾನು ಒಳ್ಳೇದು ಮಾಡ್ತಿದ್ದೀನಿ. ಒಳ್ಳೇದಾ? ಏನು ಒಳ್ಳೇದು ಮಾಡ್ತಿದ್ಯಾ ನೀನು? ನಿನ್ನ ತಲೆ ನಿನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಆ ರೀತಿ ಹೇಳಿದ್ಯಾ ನೀನು? ಹೌದು ಮಾಮ್, ನಾನೇ ಹೇಳಿದ್ದು. ಇನ್ನೇನು ಹಿಂಗೆ ಇರೋಕ್ಕಾಗುತ್ತೆ ಅವನು? ನನಗಂತೂ ಮಕ್ಕಳಿರೋ ಭಾಗ್ಯ ಇಲ್ಲ. ನನ್ನ ಹಣೆ ಬರ. ನನ್ನಿಂದ ಇವ್ರು ಯಾಕೆ ಅನ್ಭವಿಸ್ಬೇಕು? ಅವರಾದ್ರೂ ಖುಷಿಯಾಗಿರ್ಬೋದು ತಾನೇ. ಅದಕ್ಕೆ ನಾನೇ ನಿರ್ಧಾರ ಮಾಡಿದ್ದೀನಿ, ಇವ್ರಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ. ಅವರಾದ್ರೂ ಹೆಂಡತಿ ಮಕ್ಕಳು ಅಂದ್ಕೊಂಡು ಚೆನ್ನಾಗಿರಲಿ. ಸ್ವಾತಿ, ಏನಮ್ಮ ಇದು? ಸುಮ್ಮನಿದ್ದೀವಿ ಅಂತ ಅತಿಯಾಗಾಡ್ತಿದ್ಯಾ? ನೀವೇ ಹೇಳಿ ನಿಮ್ಮ ಮಗಳಿಗೆ. ಎಷ್ಟು ಹೇಳಿದ್ರು ಕೇಳಿಲ್ಲ, ಹಠ ಮಾಡ್ತಿದ್ದಾಳೆ ಇನ್ನೊಂದು ಮದುವೆ ಆಗಬೇಕಂತೆ. ಅದಕ್ಕೆ ಕೋಪ ಮಾಡ್ಕೊಂಡು ಕರ್ಕೊ ಬಂದಿದ್ದು ವಾಪಸ್ಸು. ಅಲ್ಲಿ ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ ಅಂತ ಹೋದ್ರೆ ಈ ವಿಷಯ ತೆಗೆದು ಮದುವೆ ಆಗೋ ಅಂತ ಟಾರ್ಚರ್ ಕೊಡ್ತಿದ್ದಾಳೆ. ಅದಕ್ಕೆ ಯಾವ ಟ್ರಿಪ್ಪು ಬೇಡ, ಏನು ಬೇಡ ಅಂತ ವಾಪಸ್ ಬಂದ್ಬಿಟ್ವಿ. ಏನಮ್ಮ ಸ್ವಾತಿ ಇದೆಲ್ಲ? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾರಾದ್ರೂ ಗಂಡನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಕೊಡ್ತಾರಾ? ನಿನ್ನ ತಲೆ ನೆಟ್ಟಿಗಿದೆ ತಾನೇ? ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಇನ್ನೊಬ್ರಿಗೆ ಬಿಟ್ಕೊಟ್ಬಿಡ್ತೀಯಾ? ಪ್ರೀತಿ ಇರೋದಕ್ಕೆ ಮಾಮ್, ಅವ್ನು ಖುಷಿಯಾಗಿರಲಿ ಅಂತ ಈಗ ಮಾಡ್ತಿದ್ದೀನಿ. ನಿನ್ನ ತಲೆ ಮಗು ಇಲ್ಲ ಅಂದರೆ ಪರವಾಗಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಮದುವೆ ಆಗೋಂತಾರ? ಮಗುನ ಅಡಾಪ್ಟ್ ಮಾಡ್ಕೊಂಡು ಇಬ್ರು ಚೆನ್ನಾಗಿರ್ಬೋದು ತಾನೇ? ಅದನ್ನೇ ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನನಗಂತೂ ಹುಚ್ಚ ಹಿಡಿತಿದೆ. ಅದನ್ನೇ ಹೇಳಿ ಹೇಳಿ ಸಾಯಿಸ್ತಾಳೆ ನನ್ನ. ನೋಡಿ ಅತ್ತೆ, ನನಗೆ ಇನ್ನೊಂದು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಮಗಳಿಗೂ ಹೇಳಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅಂತ. ಸ್ವಾತಿ, ದಿಸ್ ಇಸ್ ಟೂ ಮಚ್. ತುಂಬ ಓವರ್ ಆಗಿ ಆಡ್ತಿದ್ಯಾ? ಇಲ್ಲ ಮಾಮ್ ಪ್ಲೀಸ್, ನೀವ್ಯಾರು ತಲೆ ಹಾಕ್ಬೇಡಿ. ನಾನು ಡಿಸೈಡ್ ಮಾಡಾಗಿದೆ. ಅಲ್ಲ ಬೇಬಿ,
ಅರ್ಥ ಮಾಡ್ಕೋ. ಏನು ನೀನು ಯಾರಾದರೂ ನೋಡಿದ್ರೆ ಕ್ಯಾಕ್ರಸ್ ಮಕ್ಕೋಗಿದ್ದಾರೆ. ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಮಾಮ್. ನನಗೆ ನನ್ನ ಗಂಡನ ಖುಷಿನೇ ಮುಖ್ಯ. ನಾನು ಹೇಳದ್ನಾ ನಿನ್ನ ಜೊತೆ ಖುಷಿಯಾಗಿಲ್ಲ, ನಿನಗೆ ಮಗು ಆಗಿಲ್ಲ ಅಂತ, ನನಗೆ ಬೇಜಾರಿದೆ, ನಾನು ಖುಷಿಯಾಗಿಲ್ಲ, ಇನ್ನೊಂದು ಮದುವೆ ಆದರೆ ಖುಷಿ ಆಗ್ತೀನಿ ಅಂತ ನಾನು ಹೇಳದ್ನಾ? ನಿನಗೆ ನೀನು ಅನ್ಕೊಂಬಿಟ್ರೆ ನೋಡು ಸ್ವಾತಿ, ಪ್ಲೀಸ್ ಈ ಥರ ಎಲ್ಲ ಆಡ್ಬೇಡ. ನನಗೊಂಚೂರು ಇಷ್ಟ ಆಗ್ತಿಲ್ಲ. ಇದೆಲ್ಲ ಸರಿ ಇಲ್ಲ. ಸುಮ್ಮನೆ ನಾವಿಬ್ರು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದಲ್ವಾ? ನಿನಗೆ ಮಕ್ಕಳಾಗಿಲ್ಲ ಅನ್ನೋದು ನನಗೇನು ದೊಡ್ಡ ವಿಷಯ ಅಲ್ಲ. ಬಿಡು ಹೋಗ್ಲಿ, ನಾವಿಬ್ಬರೇ ಚೆನ್ನಾಗಿರೋಣ. ಇಲ್ಲ ರೀ, ಇಲ್ಲ, ನೀವು ಇನ್ನೊಂದು ಮದುವೆ ಆಗಲೇಬೇಕು. ನಾನು ನಿಮಗೆ ಒಳ್ಳೆ ಹೆಂಡತಿ ಅಲ್ಲ. ನೋಡಿ ಅತ್ತೆ, ನೋಡಿ ಮಾವ, ಮಗಳು ಎಂತ ಮಾತಾಡ್ತಿದ್ದಾಳೆ ಅಂತ ನೋಡಿ. ಇನ್ನೊಂದು ಮದುವೆ ಆಗ್ಬೇಕಂತೆ ನಾನು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ನೊಂದು ಮದುವೆ ಬೇಡ, ನಾವಿಬ್ಬರೇ ಚೆನ್ನಾಗಿರೋಣ ಅನ್ನೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ. ನಿನ್ನ ಮನಸ್ಸು ಬದಲಾಯಿಸಿ ಯಾವ ಮದುವೆನೂ ಬೇಡ, ಮನೆಗೆ ಬನ್ನಿ, ನಾವಿಬ್ಬರೇ ಚೆನ್ನಾಗಿರೋಣ ಅನ್ನೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ. ಅಕಸ್ಮಾತ್ ನಿನ್ನ ಹಠನೇ ಮುಖ್ಯ ಆದರೆ, ನಾನು ಇನ್ನೊಂದು ಮದುವೆ ಆಗಲೇಬೇಕು ಅನ್ನೋದಾದರೆ ನಾನು ನಿಮ್ಮ ಮನೆಗೆ ಕಾಲಿಡಲ್ಲ ಅಷ್ಟೇ. ನಾವಿಬ್ರು ಚೆನ್ನಾಗಿರೋಣ ಅನ್ನೋದಾದರೆ ಮತ್ತೆ ನನ್ನನ್ನು ಕರಿ, ಬರ್ತೀನಿ. ಇಲ್ಲಾಂದರೆ ಬರಲ್ಲ ಇಲ್ಲಿಗೆ. ನೆನ್ಪಿಟ್ಕೋ, ಇದೇ ನನ್ನ ಕೊನೆ ನಿರ್ಧಾರ. ರೀ ಮಾಮ್, ನೋಡು ಮಾಮ್, ಇನ್ನೊಂದು ಮದುವೆ ಆಗಲ್ಲ ಅಂತಿದ್ದಾನೆ. ಹುಚ್ಚಿ ನೀನು. ಏನಾಗಿದೆ ನಿನಗೆ? ಏನು ಮಾಡಕ್ಕೆ ಕೊಟ್ಟಿದ್ಯಾ ನೀನು? ಅವ್ನು ಸರಿಯಕ್ಕೆ ಮಾಡ್ತಿದ್ದಾನೆ. ನಿನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನಾಗಿದೆ ಬೇಬಿ ನಿನಗೆ? ಅಲ್ಲ, ಗಂಡನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಕೊಡ್ತಾರಾ? ಮಾಮ್ ಪ್ಲೀಸ್, ನೀನು ಇದಕ್ಕೆ ತಲೆ ಹಾಕ್ಬೇಡ. ಡ್ಯಾಡ್ ನೀನು ಅಷ್ಟೇ, ನಿಮ್ಮಿಬ್ಬರು ಒಪ್ಪಿಗೆ ನನಗೆ ಬೇಕಾಗಿಲ್ಲ. ನಾನು ಗಂಡ ಒಪ್ಪಿದ್ರೆ ಸಾಕು, ನಾನು ಮದುವೆ ಮಾಡ್ತೀನಿ. ಸ್ವಾತಿ, ನಿಂದು ಅತಿ ಆಗ್ತಿದೆ. ಡ್ಯಾಡ್ ಪ್ಲೀಸ್, ಹೇಳದ್ನಲ್ಲ ಯಾರು ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ. ಮನೆ ಬಿಟ್ಟು ಹೋಗ್ತಾರಾ? ಹೋಗ್ಲಿ. ಅವ್ರು ಇನ್ನೊಂದು ಮದುವೆಗೆ ಒಪ್ಕೊಳ್ಳೋವರೆಗೂ ನಾನು ಅವ್ರ ಜೊತೆ ಮಾತಾಡಲ್ಲ. ಅದೆಷ್ಟು ದಿನ ಇರ್ತಾರೋ ಇರಲಿ. ಏನಾಗ್ಬಿಡ್ತಾ ಇನ್ನೊಂದು ಮದುವೆ ಆದರೆ? ಏನಾಗಿದೆ ಬೇಬಿ ನಿನಗೆ? ಹೆಂಗಿದ್ದವಳು ಹೆಂಗಾಗಿದ್ಯಾ? ಯಾರಾದರೂ ಯಪ್ಪ, ನಿಜವಾಗ್ಲೂ ಸ್ವಾತಿ, ನನ್ನ ಮಗಳು ನೀನೇನು ಅನಿಸ್ತಿದೆ. ಅವಳು ಹೆಂಗೆಂಗೋ ಹುಚ್ಚುಚ್ಚಾಗಿ ಆಡ್ತಿದ್ಯಲ್ಲ. ಏನಾದರೂ ಅನ್ಕೊಳ್ಳಿ, ನೀವಿಬ್ಬರು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ನಾನು ನನ್ನ ಗಂಡ ಏನೋ ಮಾತಾಡ್ಕೋತೀವಿ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಒಪ್ಸಿ ಮದುವೆನೂ ಮಾಡ್ತೀನಿ. ನೀವು ವಿಷಯಕ್ಕೆ ತಲೆ ಹಾಕ್ಬೇಡಿ ಅಷ್ಟೇ. ನನಗೇನು ಹೇಳಕ್ಕೆ ಬರಬೇಡಿ, ನಾನು ಕೇಳೋದು ಇಲ್ಲ. ಹೋಗ್ಲಿ ಬಿಡು, ಅವರೇ ಮದುವೆ ಆಗ್ತೀನಿ ಅನ್ಕೋ ಬರೋವರೆಗೂ ನಾನು ಮಾತಾಡಲ್ಲ. ಬೇಬಿ, ಛೇ, ಅಯ್ಯೋ ದೇವ್ರಿ, ಏನಾಯ್ತು? ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಇನ್ನೇನೋ ಒಂದು ತಗ್ಲಾಗ್ತಾಳೆ. ಏನಪ್ಪ ಮಾಡಲಿ, ಇವಳಿಗೆ ಯಾಕೆ ಬುದ್ಧಿ ಬಂತು? ಅಲ್ಲ, ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೊರಟಿದ್ದಾಳಲ್ಲ. ಏನು ಹೇಳೋಣ ಈ ಹುಡುಗಿಗೆ? ಏನೂ ಆಗಲ್ಲ ಪಾಪ. ನಳಿಮಯ್ಯ ತುಂಬ ಒಳ್ಳೆಯವನು. ಮನೆ ಬಿಟ್ಟು ಹೊಂಟೋದ್ನಲ್ಲ. ಒಳ್ಳೆ ಕೆಲಸನೇ ಮಾಡಿದ್ದಾರೆ ಬಿಡು. ಅವ್ರಿಗೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಮದುವೆ ಆಗಲ್ಲಕ್ಕಂತೆ. ಇವ್ರ ಸಂಸಾರನ ಹೆಂಗೆ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.